ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿಲಾಗ್. ಬೆಳಗ್ಗೆ ಎದ್ದು ರೆಡಿಯಾಗಿ ಕಾಲೇಜ್ ಕಡೆ ಕೊಟ್ಟೆ. ಆಮೇಲೆ ನೋಡ್ರಿ ಇವರು ಲೇಟಾಗಿ ಬಂದ್ರಂತ ಪಿ ಟಿ ಸರ್ ಹಿಡ್ಕೊಂಡಿದ್ರು. ಈ ಕ್ಲಾಸಲ್ಲಿ ನಮ್ಮದು ಬಾಸ್ ನಿನ್ನೆ ಸೆಂಚುರಿ ಹೊಡೆದಿದ್ರು. ಇದು ನೋಡ್ತಾ ಇದ್ವಿ. ಫ್ರೀ ಬಿಟ್ಟಿದ್ರು ಆಚೆ ಅಂತ. ಇವ್ರು ನೋಡಿದ್ರೆ ಹೆಂಗೆ ಹೊಡ್ತಾರೆ ಗ್ರೌಂಡಲ್ಲಿ. ಚಪ್ರಿ ನನ್ನ ಮಕ್ಳು ಏನು ಮಾಡ್ಬೇಕು ಅಂದ ಇವಂಗೆ ಏನಕ್ಕೆ ಬರ್ತಾನಲ್ಲ ಒಟ್ಟಿನಲ್ಲಿ ಊಟ ಮಾಡೋಕ್ಕಂತೂ ಬರ್ತಾನೆ ಬಿಟ್ಟು. ಪ್ರಭು ನೆಲ್ಲ ನೋಡ್ಕೊಂಡು ಅಷ್ಟರಲ್ಲಿ ಇವ್ನು ಚಿಕ್ಕ ಹುಡುಗರ ಮೊಟ್ಟೆ ಕಿತ್ಕೊಂಡು ತಿಂದಿದ್ದೆ. ಅವ್ರು ಏನು ಹೇಳೋರು ಇವನಿಗಂತೂ. ನೆಲ್ಲ ನೋಡ್ಕೊಂಡು ನೋಡ್ರಿ ಟೀಚರ್ಸ್ ನೋಡಿದ್ರಂತ ಬಂಕ್ ಹಾಕಿದ ಶಿಷ್ಯ ಅದಾದ್ಮೇಲೆ ಒಂದು ನೋಡಿದ್ರೆ ಅಲ್ಲಿ ಬಿದ್ದಿರೋ ಮೊಟ್ಟೆ ಕುಡಿತಾನೆ ಗುರು. ಅದಕ್ಕೆ ಕಿತ್ತಾಡ್ಕೊಂಡು ತಿಂತಾನೆ. ನೋಡಿದ್ರೆ ಅವನ್ಗೆ ರೆಂಟ್ ಕೊಟ್ಟರು ಗುರು. ಸರಿ ಇಲ್ಲ ಅದು ಪಳ್ಳು. ನಮ್ಮ ಊರ್ಲೆಲ್ಲ ಮೆಂಟ್ಲು ಅಂತಾರೆ. ಅದಕ್ಕೆ ಯಾವ್ದೋ ಕಡೆಗೆ ಬಂದ್ವಿ. ನಮ್ಮ ಸರ್ ಏನೋ ಕ್ಲಾಸ್ ತಗೊತಾ ಇದ್ರು. ನಮ್ಮ ಹುಲಿ ನಮ್ಗೆಲ್ಲ ಏನೋ ಹೇಳ್ತಾ ಇದ್ರು ಬುದ್ಧಿ ಮಾತುಗಳು. ಕಿತ್ತೋದಂಗೆ ರೋಡಾಗಿ ಹೊಡೀರಿ ರೋಪಾರ್ ನನ್ನ ಮಕ್ಕಳನ್ನ. ಸೀದಾ ಕೆಳಗಡೆಗೆ ಬಂದ್ರೆ ಇವನ್ ನೋಡ್ಕೊರು ಪಾರ್ಕ್ ಅನ್ಕೊಂಡು ಇಲ್ಲ ಕಾಲೇಜ್ ಅನ್ಕೊಂಡು ಹುಡುಗಿನ ಹಾಕೊಂಡು ಅಲ್ಲಿ ನಿಂತವನು. ಏನ್ ಮಾಡೋದು ಡೈಲಿ ಹೀಟ್ ಹತ್ತಿರೋ ನಾಯಿ ತರ ಆಡ್ತಾ ಇದೆಯಾ ನಮ್ ಕ್ಲಾಸ್ ಅಲ್ಲಿರೋರು. ಅಂದ್ಮೇಲೆ ಅವಂದಾದ್ಮೇಲೆ ನಮ್ಮ ಸಣ್ಣ ಕ್ಲಾಸ್ ತಗೊಂಡ್ರು ಸೋಡಂಗೆ. ಆಮೇಲೆ ಕೊಡ್ತಾ ಇದ್ರು ಹುಡುಗರಿಗಂತೂ. ಅವ್ನು ಪ್ರವೀಣಂಗಂತೂ ವೆಜ್ಜನ್ನು ಕೊಟ್ಬಿಡೋರು ಅನ್ಕೊಳ್ರಿ, ಕೇಳಲೇಬೇಡ್ರಿ. ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ಸಿದ್ದು ಜಿಮ್ ಕಡೆಗೆ ಬಂದೆ. ಇತ್ತು ನಮ್ಮದು ಚೆಸ್ಟ್ ಇತ್ತು. ಫಸ್ಟ್ ಡಂಬಲ್ ಪ್ರೆಸ್ ಎಲ್ಲ ಮಾಡಿ, ಯಾರಿರಲಿಲ್ಲ. ಡಂಬಲ್ ಪ್ರೆಸ್ ಎಲ್ಲ ಮಾಡಿ ಆಮೇಲೆ ಅಪ್ಪರ್ ಚೆಸ್ಟ್ ಇತ್ತು. ಎಲ್ಲ ಕೇವಲ ಅಪ್ಪರ್ ಚೆಸ್ಟ್ ಎಲ್ಲ ಅದು 3 ಸೆಟ್ಟೆಲ್ಲ ಮುಗಿಸಿ ಆದ್ಮೇಲೆ ಲೋಯರ್ ಚೆಸ್ಟ್ ಗುರು ಒಂದು ಕೇಳಲೇಬೇಡ್ರಿ. ಇದೆಲ್ಲ 3 ಸೆಟ್ಟೆಲ್ಲ ಆಗಿ ಮುಗಿಸಿ ಆದಮೇಲೆ ಟ್ರೈಸಿಪ್ಸ್ ಇತ್ತು. ಬಾರಲ್ಲಿ ಟ್ರೈಸಿಪ್ಸ್ ಮಾಡಿದ್ವಿ. ಅದೆಲ್ಲ 3 ಸೆಟ್ಟೆಲ್ಲ ಮಾಡಿ ಅದಾದ್ಮೇಲೆ ಇನ್ನೊಂದಿತ್ತು ಗುರು ಕೇಬಲ್ಲು. ಇದನ್ನೆಲ್ಲ ಹಂಗೆ ಎಲ್ಲ 3 ಸೆಟ್ಟೆಲ್ಲ ಇದು ಕೂಡ ಹಾಗೆಲ್ಲ ಮುಗಿಸಿ ಯಾರಿರಲಿಲ್ಲ, ಎಲ್ಲ ಫುಲ್ ಖಾಲಿ. ಅದಾದ್ಮೇಲೆ ಸೀದಾ ಗಾಡಿ ಎಲ್ಲ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಬಂದೆ. ಅಷ್ಟೇ ವಿಷಯ. ಮತ್ತೆ ನೆಕ್ಸ್ಟ್ ಸಿಗೋಣ ಎಲ್ರಿಗೂ. ಬಾಯ್.